Hi everyone, ವೆಲ್ಕಮ್ ಟು ಸ್ವಯಂ ಫ್ಯಾಷನ್ ಅಕಾಡೆಮಿ ಆನ್ಲೈನ್ ಕನ್ನಡ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಫ್ಯಾಷನ್ ಅಕಾಡೆಮಿಯ ಮುಖಾಂತರ ಆನ್ಲೈನ್ ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರುವಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವೊಂದು ಫ್ರೀ ಕೋರ್ಸ್ಗಳನ್ನು ನೀವು ಫ್ರೀಯಾಗಿ ಕಲಿಬಹುದು. 1-to-1 ಅಟೆನ್ಷನ್ ಬೇಕು ಅನ್ನುವಂಥವ್ರು, ಪ್ರೊಫೆಷನಲ್ ವೇನಲ್ಲಿ ಕಂಪ್ಲೀಟಾಗಿ ಕಲಿಬೇಕು ಅನ್ನೋಂಥವ್ರು ಪರ್ಸ್ನಲ್ ಕ್ಲಾಸಸ್ಗಳನ್ನು ಕೂಡ ನೀವು ತಗೋಬಹುದು. ವಿತ್ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರುತ್ತೆ. ಫ್ಯಾಷನ್ ಡಿಸೈನಿಂಗ್ ರಿಲೇಟೆಡ್ ಕಾಸ್ಟ್ಯೂಮ್ ಡಿಸೈನಿಂಗ್ 1 ಇಯರ್ ಕ್ಲಾಸ್ನ ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರ ಬಗ್ಗೆ ನೆಕ್ಸ್ಟ್ ಬರುವಂತಹ ಕ್ಲಾಸ್ಗಳಲ್ಲಿ ನಾನು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅಟ್ ಪ್ರೆಸೆಂಟ್ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ 3rd ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಂಥವರು ಜಾಯಿನ್ ಆಗಬಹುದು. ಓನಾಗಿ ಬೊಟಿಕ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಕಟಿಂಗ್ ಸ್ಟಿಚಿಂಗ್ ನೀವೇ ಕಟ್ ಮಾಡಿ ಸ್ಟಿಚ್ ಮಾಡಿ ರನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಯಾವುದೇ ರೀತಿ ಸ್ಕಿಲ್ಸ್ ಇಲ್ಲ ನಿಮಗೆ, ಟೈಲರಿಂಗ್ ಶಾಪ್ಸ್ಗಳನ್ನು ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ, ಅಥವಾ ನಿಮ್ಮ ಪರ್ಪಸ್ಸಿಗೆ ನೀವು ಯಾವುದಾದ್ರೂ ಬ್ಲೌಸ್ಗಳನ್ನು ಕಂಪ್ಲೀಟ್ ಬೊಟಿಕ್ ಫಿನಿಶಿಂಗಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಡಿಸೈನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ನನ್ನ ಒಂದು ತರಗತಿಗಳ ಮುಖಾಂತರ ಖಂಡಿತವಾಗ್ಲೂ ನೀವು 95% ಬ್ಲೌಸ್ನ ಅಚೀವ್ ಮಾಡಬಹುದು. 5% ಯಾಕಾಗಲ್ಲ ಅಂತ ಹೇಳಿದ್ರೆ, ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು ಬೇಗ ಕ್ಯಾಚ್ ಮಾಡ್ತಾರೆ. ಸ್ಟಾರ್ಟಿಂಗಿಂದ ಕಲಿಯುವಂಥವ್ರು, ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ 10 to 12 ಇಯರ್ಸ್. ನನಗೆ ಒಂದು ಬಾಡಿ ಸ್ಟ್ರಕ್ಚರ್ನ ನೋಡಿದ ತಕ್ಷಣ ಅನಲೈಸ್ ಮಾಡೋದಕ್ಕೆ ಬರುತ್ತೆ, ಎಲ್ಲಿ ಫಿಟ್ ಕೊಟ್ಟರೆ ಚೆನ್ನಾಗಿರುತ್ತೆ, ಎಲ್ಲಿ ಯಾವ ಒಂದು ಪೊಸಿಷನಲ್ಲಿ ಏನು ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ನೀವು ಹೊಸದಾಗಿ ಕಲಿತಾ ಇದ್ದೀರಾ, ಅಷ್ಟೊಂದು ಅನಲೈಸ್ ಮಾಡೋದಕ್ಕೆ ಬರೋದಿಲ್ಲ. ಒಂದು 6 ಮಂತ್ ವರ್ಕೌಟ್ಸ್ಗಳನ್ನು ಮಾಡಬೇಕು. ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತಾ ಮಾಡ್ತಾ ಅದನ್ನು ಕಲ್ತ್ಕೋಬೇಕಾಗತ್ತೆ. ಸೊ ಅದರಿಂದ 95% ಅಷ್ಟು ಬ್ಲೌಸ್ಗಳನ್ನು ನೀವು ಅಚೀವ್ ಮಾಡ್ಬೋದು. ಒಬ್ಬೊಬ್ಬರ ಬಾಡಿ ಸ್ಟ್ರಕ್ಚರ್ ಒಂದೊಂದು ರೀತಿ ಇರುತ್ತೆ. ಒಂದು ಕಡೆ ದಪ್ಪ ಇರುತ್ತೆ, ಸಣ್ಣ ಇರುತ್ತೆ, ಹಾರ್ಮೋಲ್ ದಪ್ಪ ಇರಬಹುದು, ಸಣ್ಣ ಇರಬಹುದು, ಬಸ್ಟ್ ಸೈಜ್ಗಳು ದಪ್ಪ ಇರ್ಬೋದು, ಸಣ್ಣ ಇರ್ಬೋದು, ಸ್ಮಾಲ್ ಸೈಜಿಂದ ಹಿಡಿದು ಮೀಡಿಯಮ್, XL, XXL ಯಾವುದೇ ಒಂದು ಸೈಜ್ಗಳ ಕ್ವೇರೀಸ್ ಇದ್ದರೂ ಕೂಡ ನಾನು ಕಟ್ ಮಾಡಿ ತೋರಿಸ್ತೀನಿ. ಸೊ ಆನ್ಲೈನ್ ಲೈವಲ್ಲಿ ನೀವು ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಬೇರೆ ಬೇರೆ ಸೈಜ್ಗಳಿಗೆ ಯಾವುದೇ ರೀತಿ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ನಾನು ಕರೆಕ್ಷನ್ಸ್ಗಳನ್ನು ಮಾಡಿ ಸರಿ ಮಾಡ್ತೀನಿ. ನಂತರ ಏನೆಲ್ಲ ಹೇಳ್ಕೊಡ್ತೀವಿ ಈ ಒಂದು ಬ್ಲೌಸ್ ಕೋರ್ಸಲ್ಲಿ ಅಂತ ಹೇಳಿದ್ರೆ, 1 ಡಾಟ್, 2 ಡಾಟ್, 3 ಡಾಟ್, 4 ಡಾಟ್, ಅಗೇನ್ ವಿತ್ ಬೆಲ್ಟ್, ವಿತೌಟ್ ಬೆಲ್ಟ್, ಪ್ರಿನ್ಸ್ ಕಟ್ಟಲ್ಲಿ ಡಬಲ್ ಪ್ರಿನ್ಸ್ ಕಟ್ ಲೇಯರಲ್ಲಿ ಇರುವಾಗ ಹೇಗೆ ಕಟ್ ಮಾಡ್ಕೊಳ್ಳೋದು, ವಿತ್ ಬೆಲ್ಟ್ ವಿತೌಟ್ ಬೆಲ್ಟ್ ಹೇಗೆ ಕಟ್ ಮಾಡ್ಕೊಳ್ಳೋದು, ವಿತ್ ಪ್ಯಾಡ್ ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಅಗೇನ್ ಡಬಲ್ ಕಟೋರಿ, ಸಿಂಗಲ್ ಕಟೋರಿ, ಸಬ್ಯಸಾಚಿ ಬ್ಲೌಸ್ ಆಗಿರಬಹುದು, ವಿತ್ ಬೆಲ್ಟ್ ಆಗಿರಬಹುದು, ವಿತೌಟ್ ಬೆಲ್ಟ್ ಆಗಿರಬಹುದು. ಈ ಒಂದು ಕಂಪ್ಲೀಟ್ ಕೋರ್ಸ್ ಪ್ಯಾಕೇಜ್ ಆಗಿದೆ ಇದು. ಟ್ರೆಡಿಷನಲ್ ಬ್ಲೌಸ್ಗಳನ್ನು ಕಂಪ್ಲೀಟಾಗಿ ಹೇಳ್ಕೊಡ್ತೀವಿ. ಡಿಸೈನ್ಸ್ಗಳಿದೆಯಾ ಅಂತ ಹೇಳಿದ್ರೆ ಸಿಂಪಲ್ ಡಿಸೈನ್ಸ್ಗಳು ಈ ಒಂದು ಬ್ಲೌಸಲ್ಲಿ ಇದೆ. ಫೈನಲ್ ಬರ್ತಾ ಬರ್ತಾ ಅಂದರೆ ಸಬ್ಯಸಾಚಿ ಬ್ಲೌಸ್ಗಳಾಗಿರ್ಬೋದು, ಕಟೋರಿ ಬ್ಲೌಸ್ಗಳಾಗಿರ್ಬೋದು, ಪ್ರಿನ್ಸ್ ಕಟ್ ಬ್ಲೌಸಿಗೆ ನಿಮಗೆ ಸ್ಟಿಚ್ಚಿಂಗಲ್ಲಿ ಕೈ ಪಳಗಿದೆ ಅನ್ನುವಂಥದ್ದು ನನಗೆ ಗೊತ್ತಾಗದಾಗ ನಾನು ಡಿಸೈನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ, ಡಿಸೈನ್ಸ್ಗಳನ್ನು ಹೇಳ್ಕೊಡ್ತೀನಿ. ಅಗೇನ್ ವೆಸ್ಟ್ರನ್ ವೇರ್ ಬ್ಲೌಸ್ಗಳನ್ನು ಹೇಳ್ಕೊಡ್ತೀರಾ ಅಂತ ಹೇಳಿದ್ರೆ, ಈ ಲೆವೆಲಲ್ಲಿ ಇಂಡೋ ವೆಸ್ಟರ್ನ್ ಬ್ಲೌಸ್ಗಳಾಗಿರಬಹುದು, ವೆಸ್ಟರ್ನ್ ಬ್ಲೌಸ್ಗಳಾಗಿರಬಹುದು ಇರೋದಿಲ್ಲ. ನೆಕ್ ಕಾಂಬಿನೇಷನ್ಸ್ಗಳು ಕಾಲರ್ ನೆಕ್ಕಿಂದ ಹಿಡಿದು ಡೀಪ್ ನೆಕ್ವರೆಗೂ ಕೂಡ, ಬ್ಯಾಕ್ ಲೆಸ್ ಇದ್ದರೂ ಕೂಡ ನೀವು ಹೇಗೆ ಕಟ್ ಮಾಡ್ಕೊಳ್ಳೋದು, ಸ್ಟಿಚ್ ಮಾಡ್ಕೊಳ್ಳೋದು, ಆ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಕಟಿಂಗ್ಸ್ಗಳು ಬೇರೆ 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 ಸೈಜ್ಗಳಿಗೆ ಇರುತ್ತೆ. ಅಗೇನ್ ಸ್ಟಿಚ್ಚಿಂಗು ಅಷ್ಟೇ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಕವರ್ ಆಗ್ತಾ ಹೋಗುತ್ತೆ. ಯಾಕೆ ಇದರಲ್ಲಿ ಹೆವಿ ಬ್ರೈಡಲ್ ಡಿಸೈನ್ಸ್ಗಳನ್ನು ಇಟ್ಟಿಲ್ಲ ಅಂತ ಹೇಳಿದ್ರೆ, ಒಂದೇ ಸಲ ಬರಲ್ಲ. 4 ಮಂತ್ ಇದು ಕೋರ್ಸ್ ಇರೋದು. ಅಂದರೆ 4 ಮಂತ್ಸು ನೀವು ಈ ಕೋರ್ಸ್ನ ಕಲಿಬೇಕು. ನೆಕ್ಸ್ಟ್ ಲೆವೆಲಲ್ಲಿ ಕೋರ್ಸ್ನ ತಗೋಬೇಕಾಗುತ್ತೆ. ನೆಕ್ಸ್ಟ್ ಲೆವೆಲಲ್ಲಿ ವಿತ್ ಡ್ರೇಪಿಂಗ್ ಬ್ರೈಡಲ್ ಬ್ಲೌಸ್ಗಳು ಹೇಗೆ ಮಾಡ್ಕೊಳ್ಳೋದು, ಡೈರೆಕ್ಟಾಗಿ ಮ್ಯಾನಿಕ್ಯೂನ್ ಮೇಲೆ ನೀವು ಯಾವುದೇ ಒಂದು ಇಂಡೋ ವೆಸ್ಟ್ರನ್ ಬ್ಲೌಸ್ಗಳಾಗಿರ್ಬೋದು, ವೆಸ್ಟ್ರನ್ ಬ್ಲೌಸ್ಗಳಾಗಿರ್ಬೋದು, ಕ್ರಾಪ್ ಟಾಪ್ಸ್ಗಳಾಗಿರ್ಬೋದು ಹೇಗೆ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಅದು ನೆಕ್ಸ್ಟ್ ಲೆವೆಲಲ್ಲಿ ನೀವು ಅಚೀವ್ ಮಾಡಬೇಕಾಗತ್ತೆ. ಒಂದೇ ಸಲ ಬರೋದಿಲ್ಲ ಅಲ್ವಾ, ಯಾವುದೇ ಆಗಿದ್ದರೂ ಸ್ಟೆಪ್ ಬೈ ಸ್ಟೆಪ್ಪೇ ನಾವು ಹೋಗಬೇಕು. ನೀವು ಅಮೌಂಟ್ ಕೊಡ್ತೀರಾ ಅಂಥೇಳಿ ನಾನು ನಿಮಗೆ ಸುಮ್ಮನೆ ಮೋಸ ಮಾಡಿ, ಇಲ್ಲ ನಾನು ಇದನ್ನು ಹೇಳ್ಕೊಟ್ಬಿಡ್ತೀನಿ ಅದನ್ನು ಹೇಳ್ಕೊಟ್ಬಿಡ್ತೀನಿ ಅಂತ ಆಗೋದಿಲ್ಲ. ಮೊದಲು ಬೇಸಿಕ್ ಲೆವೆಲ್ ಸ್ಟಿಚಿಂಗ್ನ ಕಲಿಬೇಕು. ಒಂದು ಬೇಸಿಕ್ ಒಂದು
ಒಂದು ಬೇಸ್ ಅನ್ನೋದನ್ನು ನೀಟಾಗಿ ಕಲಿತಾಗ ನಿಮಗೆ ನಾನು ಏನೇ ಹೇಳ್ಕೊಟ್ರು ಅರ್ಥ ಆಗುತ್ತೆ. ಹೇಗೆ ನೆಕ್ಸ್ಟ್ ಲೆವೆಲ್ ಕೋರ್ಸನ್ನು ನೀವಿಲ್ಲಿ ತೊಗೋಬಹುದು. ಸ್ಟಿಚಿಂಗು ಅಷ್ಟೇ ಬೇಸಿಕ್ಕಿಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ಫಿನಿಷಿಂಗ್, ಬೊಟಿಕ್ ಫಿನಿಷಿಂಗ್ವರೆಗೂ ಕೂಡ ಕವರ್ ಮಾಡ್ತಾ ಹೋಗ್ತೀನಿ. ಯಾವ ಒಂದು ಫಿನಿಷಿಂಗ್ ಆದರೂ ನೀವು ಯಾವ ಮೂಮೆಂಟಲ್ಲಿ ತೊಗೋಬೇಕು ಅನ್ನೋದು ಗೊತ್ತಾಗಬೇಕು. ಸೊ ಅದನ್ನು ಕವರ್ ಮಾಡ್ಕೊಳ್ತಾ ಹೋಗ್ತೀನಿ. ಈಗೇನು ಕಟಿಂಗ್ಸ್ ಅಷ್ಟೇ ಒಂದೇ ಮೆಥಡಲ್ಲಿ ಕಟಿಂಗ್ ಹೇಳ್ಕೊಡಲ್ಲ. ಸೈಜ್ಗಳು ಬಂದಾಗ ತುಂಬ ವೇರಿಯೇಷನ್ ಇರುತ್ತೆ, ತುಂಬ ವೆರೈಟಿ ಕಟಿಂಗ್ಗಳಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಕಲಿಯೋದಕ್ಕಾಗಲ್ಲ. ಕಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ನೀವು ಇಷ್ಟಪಟ್ಟು ಯಾವುದೇ ಒಂದು ಕೆಲಸನ ನೀವು ಇಂಟ್ರೆಸ್ಟಿಂದ ಮಾಡಿದಾಗ ಮಾತ್ರ ಯಾವುದೇ ಒಂದು ಕೆಲಸನ ಕಲಿಬಹುದು. ಕೆಲವರು ತುಂಬ ಡಲ್ ಇರ್ಬೋದು, ಸಡನ್ನಾಗಿ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂಥವ್ರು ವೀಡಿಯೋಸ್ಗಳನ್ನು ಪದೇ ಪದೇ ನೋಡಿ ಕಲಿಬಹುದು. ರೆಕಾರ್ಡೆಡ್ ವೀಡಿಯೋಸ್ಗಳಿರುತ್ತೆ. ಲೈವಿನ ಒಂದು ಕ್ಲಾಸಲ್ಲಿ ನಾನು ಏನು ರೆಕಾರ್ಡಿಂಗ್ ತೊಗೊಳ್ತೀನೋ ಅದೇ ಒಂದು ವೀಡಿಯೋಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇಷ್ಟು ದಿನ ಅಂತ ವ್ಯಾಲಿಡಿಟಿ ಇರುತ್ತೆ. ಅಲ್ಲಿವರೆಗೂ ನೀವು ಬ್ರೌಸ್ ಮಾಡ್ಬೋದು. ಎಗೈನ್ ಮತ್ತೆ ನನಗೆ ಕಲ್ತಿಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಮತ್ತೆ ಒಂದು ಆಪ್ಷನ್ ಇದೆ ನಿಮಗೆ ಈ ಬ್ಯಾಚಲ್ಲಿ ನಿಮಗೆ ಕಲಿಯೋಕ್ಕೆ ಆಗ್ತಾ ಇಲ್ಲ, ಹಾಗಂತ ಅಡ್ವಾಂಟೇಜು ತೊಗೋಬಾರ್ದು. ಈ ಬ್ಯಾಚಲ್ಲಿ ನನಗೆ ಕಲಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಬ್ಯಾಚಲ್ಲಿ ಯಾವುದು ನಿಮಗೆ ಬ್ಲೌಸ್ ಗೊತ್ತಾಗ್ತಾ ಇಲ್ಲ ಆ ಬ್ಲೌಸಿನ ಒಂದು ಲಿಂಕನ್ನ ನಾನು ಶೇರ್ ಮಾಡ್ತೀನಿ. ಎಗೈನ್ ನೀವು ಆ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡ್ಬೋದು. ಅದಕ್ಕೆ ಫೀಸ್ ಇದೆಯಾ ಅಂದರೆ ಇಲ್ಲ, ಫ್ರೀ ಇರುತ್ತೆ. ಸೊ ಈ ರೀತಿ ಆಪ್ಷನ್ಸ್ಗಳಿರುತ್ತೆ. ಬೇಸಿಕ್ಕಿಂದನೇ ಕವರ್ ಮಾಡ್ತಾ ಹೋಗೋದ್ರಿಂದ ಆ ಬೇಸ್ ಅನ್ನೋದು ಕಾಂಬಿನೇಷನ್ಸ್ಗಳು, ಕಾಲರ್ ನೆಕ್, ಚೈನೀಸ್ ಕಾಲರ್ ನೆಕ್ ಆಗಿರ್ಬೋದು, ಶರ್ಟ್ ಕಾಲರ್ ನೆಕ್ ಆಗಿರ್ಬೋದು, ಶಾಲೋ ಕಾಲರ್ ನೆಕ್ ಆಗಿರ್ಬೋದು, ಹೈ ಕಾಲರ್ ನೆಕ್, ಹಾಲ್ಟರ್ ಕಾಲರ್ ನೆಕ್, ಸೊ ಡಿಫ್ರೆಂಟ್ ಕಾಲರ್ ವೆರೈಟೀಸ್ ಏನಿದೆ ಇದರಲ್ಲಿ ಕವರ್ ಆಗುತ್ತೆ. ಮಿನಿಮಮ್ 5 ಕಾಲರ್ ನೆಕ್ಸ್ ಇಲ್ಲಿ ಕವರ್ ಆಗ್ತಿದೆ. ಇನ್ನು ಉಳಿದಿರೋ ಅಂಥದ್ದು ಇಲ್ಲಿ ಐಡಿಯಾ ಕೊಟ್ಟಿರೋದ್ರಿಂದ ಆಟೋಮೆಟಿಕ್ ನೀವು ಮಾಡ್ಕೊಂಡ್ಬಿಡ್ಬೋದು, ಯಾವುದೇ ಡಿಸೈನ್ಸ್ ಆಗಿರ್ಬೋದು. ನೆಕ್ಸ್ಟ್ ಲೆವೆಲಲ್ಲಿ ಜುವೆಲ್ ನೆಕ್ಕಲ್ಲಿ ಕಾಂಬಿನೇಷನ್ಸ್ ನೆಕ್ಸ್ ಬಂದಾಗ ಫ್ರಂಟಲ್ಲಿ ತುಂಬ ಡೀಪ್ ಇರುವಾಗ ಏನು ಚೇಂಜಸ್ ಆಗುತ್ತೆ, ಅಲ್ಲಿನ ಒಂದು ಟ್ರಿಕ್ ಎಲ್ಲ ಏನು ಯೂಸ್ ಮಾಡಬೇಕು. ನಂತರ ಫ್ರಂಟ್ ಬೋಟ್ ನೆಕ್ ಇದ್ದು ಬ್ಯಾಕ್ ಡೀಪ್ ನೆಕ್ ಇದ್ದರೆ, ಬ್ಯಾಕ್ ಬೋಟ್ ನೆಕ್ ಇದ್ದು ಫ್ರಂಟ್ ಡೀಪ್ ನೆಕ್ ಇದ್ದರೆ, ಎರಡೂ ಕಡೆ ಬೋಟ್ ನೆಕ್ ಇದ್ದರೆ ಕಾಂಬಿನೇಷನ್ಸ್ಗಳು ನೆಕ್ ಬಂದಾಗ, ಡಿಸೈನ್ಸ್ಗಳು ಬಂದಾಗ ಹೇಗೆ ಕಟ್ ಮಾಡಬೇಕು. ನಂತರ ರೌಂಡ್, ಈಗ ಇದು ಬೋಟ್ ನೆಕ್ ಅಲ್ಲ, ಈ ಒಂದು ರೀತಿ ರೌಂಡ್ ಶೇಪಲ್ಲಿ ನೀವು ಶಾರ್ಟ್ ನೆಕ್ಗಳನ್ನು ತಗೋಬೇಕಾದ್ರೆ ಏನೆಲ್ಲ ಚೇಂಜಸ್ ಆಗುತ್ತೆ. ಅದಾದ ನಂತರ ಮೀಡಿಯಮ್ ಡೀಪ್ ನೆಕ್ ಸ್ಟಾರ್ಟ್ ಆಗುತ್ತೆ. ಎಗೈನ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕಡೆ ಡೀಪ್ ನೆಕ್ ಇದ್ದಾಗ ಏನೆಲ್ಲ ಚೇಂಜಸ್ ಆಗುತ್ತೆ. ಫ್ರಂಟ್ ಮೀಡಿಯಮ್ ನೆಕ್ ಇದ್ದು ಬ್ಯಾಕಲ್ಲಿ ಕಂಪ್ಲೀಟ್ ಬ್ಯಾಕ್ ಲೆಸ್ ಇರೋ ರೀತಿ ಡೀಪ್ಸ್ ಇದ್ದಾಗ ಏನೆಲ್ಲ ಚೇಂಜಸ್ ಆಗುತ್ತೆ. ಆ ಕಟ್ಟಿಂಗ್ಸ್ಗಳನ್ನು ನಾನು ಕಟ್ ಮಾಡ್ತೀನಿ, ನಿಮ್ಮ ಜೊತೆನೂ ಕಟ್ ಮಾಡಿಸ್ತೀನಿ. ಎಗೈನ್ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಏನೇ ಮಿಸ್ಟೇಕ್ಸ್ ಇದ್ದರೂ ಕೂಡ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೇಕು ಅಂತ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನನ್ನ ಜೊತೆನೇ ವರ್ಕೌಟ್ ಮಾಡಬೇಕು. ಮತ್ತು ಬ್ಲೌಸ್ ಕೋರ್ಸಿಗೆ ಯಾರೆಲ್ಲ ಜಾಯಿನ್ ಆಗಬೇಕು ಅಂತ ಅಂತಿದ್ದೀರಾ, ಕಂಪಲ್ಸರಿ ನಾನು ಕಟ್ ಮಾಡಿ ಸ್ಟಿಚ್ ಮಾಡಿರೋಂಥ ಬ್ಲೌಸನ್ನು ಸಬ್ಮಿಟ್ ಮಾಡಬೇಕು ಅಸೈನ್ಮೆಂಟ್ ಮುಖಾಂತರ. ಆವಾಗಲೇ ನೀವು ಏನು ಮಾಡಿದ್ದೀರಾ, ನಿಮಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅದು ನನಗೆ ಗೊತ್ತಾಗುತ್ತೆ. ಯಾಕಂದರೆ ಆನ್ಲೈನ್ ಆಗಿರೋದ್ರಿಂದ ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇರೋದಿಲ್ಲ. ಸೊ ಅದರಿಂದ ನೀವು ನನಗೆ ವರ್ಕನ್ನ ತೋರಿಸ್ದಾಗಲೇ ನಾನು ಅನಲೈಸ್ ಮಾಡೋದಕ್ಕೆ ಸಾಧ್ಯ. ಓಕೆ, ಇಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ, ಇದನ್ನು ಸರಿ ಮಾಡಿದ್ರೆ ಇದು ಸರಿ ಹೋಗುತ್ತೆ ಅಂಥೇಳಿ. ಕಂಪ್ಲೀಟ್ ನೀವು ಬ್ಲೌಸ್ ಕೋರ್ಸ್ ಕಂಪ್ಲೀಟ್ ಆಗೋದ್ರ ಒಳಗಡೆ 100% ಕಾನ್ಫಿಡೆಂಟಾಗಿ ಒಂದು ಬ್ಲೌಸಿನ ಒಂದು ಬೊಟಿಕ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅಷ್ಟು ಅಚೀವ್ ಮಾಡ್ತೀರಾ. ಕಾನ್ಫಿಡೆನ್ಸ್ ಅನ್ನೋದು ಧೈರ್ಯವಾಗಿ ಕ್ಲೈಂಟ್ ಮೇಲೆ ಅಟೆಂಡ್ ಮಾಡೋಷ್ಟು ಧೈರ್ಯ ಇರುತ್ತೆ ನಿಮಗೆ. ಒಂದು ವೇಳೆ ಮಾಸ್ಟರ್ಸ್ಗಳು ಮಾಡ್ತಾಯಿದ್ರು ಕೂಡ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಕಟ್ಟಿಂಗ್ಸ್ಗಳಲ್ಲಿ ಅನ್ನೋ ಧೈರ್ಯ ಕಂಪ್ಲೀಟಾಗಿರುತ್ತೆ. ಮತ್ತು ನೀವೇನಾದರೂ ಹೊರಗಡೆ ಏನಾದರೂ ಬೊಟಿಕ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತೀರ, ಟೈಲರಿಂಗ್ ಶಾಪ್ಸ್ಗಳನ್ನು ಮಾಡಬೇಕು ಅಂತ ಅಂದ್ಕೊಳ್ತೀರ, ಖಂಡಿತ ಮಾಡಿ. 4-5 ಬ್ಲೌಸ್ ನೀವು ಅಚೀವ್ ಮಾಡೋಷ್ಟರಲ್ಲಿ ನಿಮ್ಗೆ 100% ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲ, ನಾನು ಮಾಡಬಹುದು, ಮಾಡ್ತೀನಿ ಅನ್ನೋ ಅಷ್ಟು ಸ್ಕಿಲ್ಸ್ನ ನಾವು ಡೆವಲಪ್ ಮಾಡಿ ಕೊಡ್ತೀವಿ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಕೋರ್ಸಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಅಂತ ಹೇಳಿಬಿಟ್ಟು 4 ಮಂತ್ ಕೋರ್ಸ್ ಇರುತ್ತೆ. ಆಫ್ಟರ್ನೂನ್ 3 o'clock-ಇಂದ 5 o'clock-ವರೆಗೂ ಕೋರ್ಸ್ ಇರುತ್ತೆ. ಇದು ಪೇಯ್ಡ್ ಕೋರ್ಸ್ ಆಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟ್ ಕಾಲ್ ಮಾಡಿ ನೀವು ಕೇಳಬಹುದು. ಬಟ್ ಈ ಕೋರ್ಸಿಗೆ ಜಾಯ್ನ್ ಆಗೋದಕ್ಕೆ
ಬೇಸಿಕ್ ಲೆವೆಲ್ ಸ್ಟಿಚ್ಚಿಂಗ್ ಅನ್ನೋದು ಗೊತ್ತಿರಬೇಕು, ಮಷಿನ್ ನೀಟಾಗಿ ಟಚ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನನಗೆ ಹೇಳ್ಕೊಡೋಕ್ಕೆ ಕಷ್ಟ ಆಗತ್ತೆ. ಆಲ್ರೆಡಿ ಏನೂ ಗೊತ್ತಿಲ್ಲ, ಏನೂ ಟಚ್ ಇಲ್ಲ, ಒಂದು ಸ್ಟಾರ್ಟಪ್ಪಿಂದ ಕೋರ್ಸ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ ಅನ್ನೋಂಥವ್ರು ಆಲ್ರೆಡಿ ಈಗ ಫ್ರೀ ಕೋರ್ಸ್ ಏನು ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡಿ, ಆ ಅಸೈನ್ಮೆಂಟ್ಸ್ಗಳನ್ನ ನನಗೆ ಶೇರ್ ಮಾಡಿ, ನನಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡಿ. ಇಲ್ಲ ನಾನು ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂಥೇಳಿ ಕೆಲವೊಂದು ವರ್ಕೌಟ್ಸ್ಗಳನ್ನು ಕೊಡ್ತೀನಿ. ಕಂಪಲ್ಸರಿ ಆ ವರ್ಕೌಟ್ಸ್ಗಳನ್ನು ಮಾಡಿ ನೀವು ಈ ಕ್ಲಾಸಿಗೆ ಜಾಯ್ನ್ ಆಗಬಹುದು. ಇಲ್ಲ ಆಲ್ರೆಡಿ ನಂಗೆ ಬೇಸಿಕ್ ಸ್ಟಿಚ್ಚಿಂಗ್ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ನೀವು ಮಾಡಿರುವಂಥ ಸ್ಯಾಂಪಲ್ಸ್ಗಳನ್ನು ನನಗೆ ಕಳಿಸಿ ನಂತರ ಅಡ್ಮಿಷನ್ ಕೊಡ್ತೀನಿ. ಡೈರೆಕ್ಟು ನೀವು ಫೀಸ್ ಪೇ ಮಾಡ್ತೀರಾ ಅಂದಿದ ತಕ್ಷಣ ಕ್ಲಾಸಸ್ಗಳಿಗೆ ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆನ್ಲೈನ್ ಆಗಿರೋದ್ರಿಂದ ಕೆಲವೊಂದು ಸ್ಕಿಲ್ಸ್ ಇದ್ದರೆ ಮಾತ್ರ ನನಗೆ ಕವರ್ ಮಾಡ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಅದರಿಂದ ಅದರ ರಿಲೇಟೆಡ್ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ ನಂತರ ನೀವು ಕೋರ್ಸ್ಗಳಿಗೆ ಜಾಯ್ನ್ ಆಗಬಹುದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ, ನಿಮ್ಮ ಓನ್ ಬೊಟಿಕ್ಸ್ಗಳನ್ನು ನೀವೇ ಓನಾಗಿ ರನ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಅಥವಾ ಟೈಲರಿಂಗ್ ಶಾಪ್ಸ್ಗಳನ್ನು ರನ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ಬಸ್ಗಳಲ್ಲಿ ಟ್ರಾವೆಲ್ ಮಾಡಿ ಕಲೀಲಿಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ, 100% ಆನ್ಲೈನ್ ಮುಖಾಂತರ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಕಲಿಸ್ತೀನಿ, ಕಲಿತೀರಾ. ಸೊ ಫೈನಲ್ ಆಗಿ ನಿಮ್ಮ ಒಂದು ರಿವ್ಯೂಸ್ಗಳನ್ನು ಕೂಡ ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಹೇಗಿರುತ್ತೆ ಕೋರ್ಸು ಏನು ಅನ್ನೋದನ್ನು ಕೂಡ. ಸೊ ನೆಕ್ಸ್ಟ್ ಕಾಸ್ಟ್ಯೂಮ್ ಡಿಸೈನಿಂಗ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ, 1 ಇಯರ್. ಇದು ಕಂಪ್ಲೀಟ್ ಬ್ರೈಡಲ್ ವೇರ್ಸ್ ಆಗಿರುತ್ತೆ. ಡ್ರೇಪಿಂಗ್ ಮುಖಾಂತರ ಕಟ್ ಮಾಡೋದು, ಸ್ಟಿಚ್ ಮಾಡೋದು, ಹೇಗೆ ಹೆವಿ ಬ್ರೈಡಲ್ ವೇರ್ಸ್ಗಳನ್ನು ಡಿಸೈನ್ ಮಾಡೋದು, ಇದು ಕಾನ್ಸೆಪ್ಟ್ ಮುಖಾಂತರನೇ ಇರುತ್ತೆ. ಸೊ ಅದರಿಂದ ಇದಕ್ಕೆ ಮಿನಿಮಮ್ 10th ಆದರೂ ಪಾಸ್ ಆಗಿರಬೇಕು. ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ಗಳಿರುತ್ತೆ. ಕಿಡ್ಸ್ ವೇರ್ ಆಗಿರ್ಬೋದು, ಮೆನ್ಸ್ ವೇರ್ ಆಗಿರಬಹುದು. ಇಲ್ಲಿ ಮೆನ್ಸ್ ವೇರ್ ಇರೋದಿಲ್ಲ, ಕಂಪ್ಲೀಟ್ ಗಾರ್ಮೆಂಟ್ ಕನ್ಸ್ಟ್ರಕ್ಷನ್ ಏನಿರುತ್ತೆ ಅದು ವುಮೆನ್ಸ್ ವೇರ್ ಇರುತ್ತೆ, ಕಿಡ್ಸ್ ವೇರ್ ಇರುತ್ತೆ. ಕಿಡ್ಸ್ ವೇರಲ್ಲಿ ಎಗೇನ್ ಕಿಡ್ಸ್ ಬಾಯ್ಸ್ ಏನಿರ್ತಾರೆ ಅವ್ರದ್ದು ಒಂದು 2-3 ಪ್ಯಾಟರ್ನ್ಸ್ಗಳನ್ನು ಹೇಳ್ಕೊಡ್ತೀವಿ. ಬಟ್ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರೋದು ಕಂಪ್ಲೀಟ್ ನಿಮಗೆ ಬೊಟಿಕ್ ರಿಲೇಟೆಡೇ ಇರುತ್ತೆ. ಸೊ ಈ ಕೋರ್ಸ್ನ ಏನೆಲ್ಲ ಸಿಲಬಸ್ ಇರುತ್ತೆ ಏನು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಅಟ್ ಪ್ರೆಸೆಂಟ್ 3rd ಬ್ಯಾಚ್ ಏನಿದೆ ಅದು ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗ್ತಾ ಇದೆ. ಅಡ್ಮಿಷನ್ ಓಪನ್ ಆಗಿದೆ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದ್ಕೊಳ್ತಿದ್ರೆ ನೀವು ಜಾಯ್ನ್ ಆಗ್ಬೋದು. ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್